ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾರ್ಮಲಿ ಎಲ್ಲಾ ಪುಟಾಣಿಗಳಿಗೂ ಇಷ್ಟ ಆಗುವಂತ ಚಿಕನ್ ಬರ್ಗರ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಹಾಗೂ ಫುಡ್ ಕಲರ್ಸ್ ಆಗದೆ ಮನೇಲೆ ಮಾಡೋದ್ರಿಂದ ಇದನ್ನ ನಾವು ಕೂಡ ಆರಾಮಾಗಿ ತಿನ್ಬಹುದು. ಹಾಗಿದ್ರೆ ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ಹೋಮ್ ಮೇಡ್ ಚಿಕನ್ ಬರ್ಗರ್ನ ಮಾಡೋಣ. ಫಸ್ಟ್ಲಿ ಒಂದು ಸ್ಲೈಸ್ ಬ್ರೆಡ್ ಅನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದಕ್ಕೆ 2 ಗ್ಲಾಸ್ ಅಷ್ಟು ಹಾಲು ಹಾಕಿ ನೆನೆಯೋದಕ್ಕೆ ಇಡಬೇಕು. ಹಾಲು ಕಾಯಿಸಿದ್ರೂ ಪರವಾಗಿಲ್ಲ ಅಥವಾ ಹಸಿ ಹಾಲಿದ್ರೂ ಪರವಾಗಿಲ್ಲ. ಸೊ ಒಂದು ಸ್ಲೈಸ್ ಬ್ರೆಡ್ಗೆ 2 ಗ್ಲಾಸ್ ಅಷ್ಟು ಹಾಲು ಹಾಕೊಂಡು ಇದನ್ನ ನೆನೆಯಕ್ಕೆ ಇಡಬೇಕು. ಇದು ಬಂದು ಚಿಕನ್ಗೆ ಹಾಕೊಂಡು ನಾವು ಲೇಟರ್ ಇದನ್ನ ಗ್ರೈಂಡ್ ಮಾಡ್ತೀವಿ. ಬ್ರೆಡ್ ಹಾಕೋ ಮೇನ್ ಉದ್ದೇಶ ಬಂದು ಚಿಕನ್ನ ಫ್ರೈ ಮಾಡಿದಾಗ ಅದು ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಸೊ ಲೇಟರ್ ಇದನ್ನ ತೋರಿಸ್ತೀನಿ. ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡೋಣ. ಇದಾದ್ಮೇಲೆ ಇದ್ರ ಜೊತೆಗೇನೆ ಎಲೆಕೋಸು ಬರುತ್ತಲ್ಲ, ಇದನ್ನ ಒಂದು ಎಲೆ ರೀತಿಯಲ್ಲಿ ಕಟ್ ಮಾಡಿ ಆ್ಯಂಡ್ ಇನ್ನ ಸ್ವಲ್ಪ ಇದನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಒಂದು ಕಡೆ ಇದನ್ನ ಬಾಯ್ಲ್ ಮಾಡ್ಲಿಕ್ಕೆ ಇಡೋಣ. ಎಲೆಕೋಸ್ನ ಬರ್ಗರ್ ಸಾಸ್ಗೆ ಹಾಗೂ ಬರ್ಗರ್ ಫಿಲ್ಲಿಂಗ್ಗೆ ಯೂಸ್ ಮಾಡ್ತೀವಿ. ಜೊತೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಂತ ಚಿಕನ್ಗೂ ಕೂಡ ಹಾಕ್ಬೇಕಾಗತ್ತೆ. 3 ಪರ್ಪಸ್ಗೆ ಎಲೆಕೋಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ಇದನ್ನ ಲೇಟರ್ ನಾನು ತೋರಿಸ್ತೀನಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಚಿಕನ್ ಬರ್ಗರ್ಗೆ 3 ರೀತಿಯಾದ ಸಾಸ್ನ ಪ್ರಿಪೇರ್ ಮಾಡೋಣ ಬನ್ನಿ. ಫಸ್ಟ್ಲಿ ಮಯೋನೀಸ್ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಅಂಡ್ ಇದಕ್ಕೆ ಮುಖ್ಯವಾಗಿ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಜಾರ್ಗೆ 2 ಹಸಿ ಮೊಟ್ಟೆ ಹಾಕೊಳ್ಳೋಣ, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕೊಳ್ಳೋಣ, ಒಂದು ಅರ್ಧ ಹೋಳಷ್ಟು ಲೆಮನ್ ಜ್ಯೂಸ್ನ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸದ ಬದಲಾಗಿ ವೆನಿಗರ್ ಕೂಡ ಹಾಕೋಬಹುದು, ಬಟ್ ನಾನು ಇಲ್ಲಿ ನಿಂಬೆ ರಸನೇ ಹಾಕೊಳ್ತಾ ಇದ್ದೀನಿ. ಸೇಮ್ ಟೇಸ್ಟೇ ಕೊಡುತ್ತೆ ಎರಡು ಕೂಡ. 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಅಂಡ್ ಲಾಸ್ಟ್ಲಿ 10 ರಿಂದ 15 ಕಾಳು ಮೆಣಸುಗಳನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ. ಗ್ರೈಂಡ್ ಮಾಡಿದಾಗ ಇನಿಷಿಯಲಿ ಇದು ತೆಳುವಾದ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಆಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಅಥವಾ ಕುಕ್ಕಿಂಗ್ ಆಯಿಲ್ ಯಾವ್ದು ನೀವು ಉಪಯೋಗಿಸ್ತೀರೋ ಅದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಗಟ್ಟಿಯಾದ ಕನ್ಸಿಸ್ಟೆನ್ಸಿಲಿ ಬರಬೇಕು. ಆವಾಗ ನಿಮ್ಮ ಮಯೋನೀಸ್ ಸಾಸ್ ಪ್ರಿಪೇರ್ ಆಗುತ್ತೆ. ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನು ಮತ್ತೆ ಗ್ರೈಂಡ್ ಮಾಡಿದೆ. ಸೊ ಈಗ ನೋಡಿ ಇದು ಕರೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಸೊ ಒಂದು 4-5 ಇಂಗ್ರೀಡಿಯೆಂಟ್ಸಿಂದ ಮಯೋನೀಸ್ ಸಾಸ್ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಮಯೋನೀಸ್ ಸಾಸ್ ಪ್ರಿಪೇರ್ ಆದಮೇಲೆ ಚಿಕನ್ ಬರ್ಗರ್ಗೆ ಬೇಕಾದಂಥ ಮತ್ತೊಂದು ಸಾಸ್ ಬಂದು ಟೊಮೊಟೊ ಸಾಸ್. ಸೊ ಇದನ್ನು ಕೂಡ ನಾವು ಮನೇಲೆ ಪ್ರಿಪೇರ್ ಮಾಡೋಣ ಬನ್ನಿ. ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು 3 ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ 2 ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ. ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ಹಾಕಿ ಇದನ್ನು 1 ವಿಷಲ್ನ ಬರ್ಸ್ಬೇಕು. ಸೊ ಈಗ ಇದು 1 ವಿಷಲ್ ಬಂದಾಗಿದೆ. ಹಾಗೆ ಟೊಮೊಟೊನ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಟೊಮೊಟೊ ಮೇಲಿರೋಂಥ ಸ್ಕಿನ್ ಎಲ್ಲ ಪೀಲ್ ಮಾಡಬೇಕಾಗುತ್ತೆ. ಟೊಮೊಟೊ ಮೇಲಿರೋಂಥ ಸ್ಕಿನ್ ಎಲ್ಲ ತೆಗೆದ ಮೇಲೆ ಇದನ್ನ ಈಗೊಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಬೇಯಿಸಿಟ್ಕೊಂಡಂಥ ಕಾಳುಮೆಣಸು ಹಾಗೂ ಶುಂಠಿನೂ ಕೂಡ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿನ ಹಾಕ್ಕೊಂಡೆ. ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಜಾಗ್ರಿನ. ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಆದಮೇಲೆ ಇದರಲ್ಲಿ ಇರೋವಂಥ ಎಕ್ಸ್ಟ್ರಾಸ್ನೆಲ್ಲ ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ. ಟೊಮೊಟೊ ಸಾಸ್ ಒಂದು ಸಾಫ್ಟ್ ಆದ ಟೆಕ್ಸ್ಚರಲ್ಲಿ ಬೇಕು ಅಂದರೆ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ನಾವು ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ. ಹಾಗಾಗಿ ಸ್ಟ್ರೈನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಎಕ್ಸ್ಟ್ರಾಸ್ ಎಲ್ಲ ಸ್ಟ್ರೈನ್ ಮಾಡಿದ್ಮೇಲೆ ಈಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಆ್ಯಂಡ್ ಇದು ಕುದಿ ಬರೋವಾಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅಥವಾ ಧನಿಯಾ ಪುಡಿನ ಹಾಕೋಬಹುದು. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಿರೋಂಥ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ನೋಡಿ ಈಗ ಟೊಮೊಟೊ ಸಾಸ್ ರೆಡಿ ಆಗಿದೆ. ಹೀಗೆ ಇದು ಸಾಫ್ಟ್ ಹಾಗೂ ತೆಳುವಾದ ಕನ್ಸಿಸ್ಟೆನ್ಸಿಲಿ ಇರಬೇಕು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಟೊಮೊಟೊ ಸಾಸ್ ರೆಡಿ ಆಗಿದೆ. ಸೊ ಇದನ್ನು ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ 2 ಸಾಸ್ ರೆಡಿ ಆಗಿದೆ. ಒಂದು ಮಯೋನೀಸ್ ಸಾಸ್ ರೆಡಿ ಆಗಿದೆ, ಹಾಗೆ ಟೊಮೊಟೊ ಸಾಸ್ ಕೂಡ ರೆಡಿ ಆಗಿದೆ. ಈಗ ಇನ್ನೊಂದೇ ಒಂದು ಸಾಸ್ ಮಾಡೋದು ಬಾಕಿ ಇದೆ, ಅದು ಬಂದು ಬರ್ಗರ್ ಸಾಸ್. ಈ ಸಾಸ್ ಮಾಡೋದು ತುಂಬಾನೇ ಈಸಿ ಆ್ಯಂಡ್ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ. ಸೊ ಈಗ ಈ ಸಾಸ್ ಮಾಡಲಿಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು 2 ಟೇಬಲ್ ಸ್ಪೂನ್ ಅಷ್ಟು ಮಯೋನೀಸ್ ಸಾಸ್ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಬಾಯ್ಲ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಂಥ ಎಲೆಕೋಸನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ರೆ ಬರ್ಗರ್ ಸಾಸ್ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ, ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಇದು. ಸೊ ಚಿಕನ್ ಬರ್ಗರ್ಗೆ ಬೇಕಾದಂಥ 3 ರೀತಿಯಾದ ಸಾಸ್ನ ನಾವು ಪ್ರಿಪೇರ್ ಮಾಡಾಯಿತು. ಈಗ ನಾವು ಚಿಕನ್ ಕೇಕ್ನ ಪ್ರಿಪೇರ್ ಮಾಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಚಿಕನ್ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಆ್ಯಂಡ್ ಇದಕ್ಕೆ ಇವಾಗ ನಾನು 1 ಇಂಚಷ್ಟು ಚಾಪ್ ಮಾಡಿರೋ ಶುಂಠಿ ಹಾಕೊಳ್ತಾ ಇದ್ದೀನಿ.
3 ಗ್ರೀನ್ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ, 2 ಬೆಳ್ಳುಳ್ಳಿಗಳನ್ನ ಸಿಪ್ಪೆ ತೆಗೆದಿಟ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನಿಷಿಯಲಿ ನಾವು ಒಂದು ಸ್ಲೈಸ್ ಬ್ರೆಡ್ ಪೀಸ್ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ಹಾಕ್ತಾ ಇದ್ದೀನಿ ಹಾಗೂ 1 ಮೊಟ್ಟೆನ ಹಾಕಿ ಇದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಸೊ ಇದನ್ನು ನಾವು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿರೋ ಮಿಶ್ರಣಕ್ಕೆ ಈಗ ನಾನು 1 ಕಪ್ ಅಷ್ಟು ಚಾಪ್ ಮಾಡಿರೋಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸೊ ಮೊದಲೇ ಎಲೆಕೋಸನ್ನ ಬೇಯೋದಕ್ಕೆ ಇಟ್ಟಿದ್ವಲ್ಲ, ಈಗ ಅದು ಎಲೆ ರೀತಿ ಕಟ್ ಮಾಡಿರೋಂಥ ಎಲೆಕೋಸನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಎಲೆಕೋಸನ್ನ ಒಂದು ಬೌಲ್ಗೆ ಸಪ್ರೇಟ್ ಆಗಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಬೆಂದಿರೋ ಎಲೆಕೋಸನ್ನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಹಾಕೊಂಡ್ಮೇಲೆ ಚಿಕನ್ ಜೊತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ನಾವು ಚಿಕನ್ನ ಕಂಪ್ಲೀಟ್ ಆಗಿ ಎಲ್ಲ ಮಿಕ್ಸ್ ಮಾಡಾಗಿದೆ. ಚಿಕನ್ನ ಫ್ರೈ ಮಾಡಲಿಕ್ಕೆ ನಮಗೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ. ಹಾಗಾಗಿ ನಾನು 2 ಸ್ಲೈಸ್ ಬ್ರೆಡ್ನ ತಗೊಂಡು ಬರೀ ಎಡ್ಜಸ್ನ ಮಾತ್ರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬರೀ ಬ್ರೆಡ್ ಎಡ್ಜಸ್ನ ಗ್ರೈಂಡ್ ಮಾಡಿದರೆ ನಮಗೆ ಈ ಥರ ರಫ್ ಆದ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಸೊ ಇದರಿಂದ ನಾವು ಚಿಕನ್ನ ಫ್ರೈ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಬರೀ ಎಡ್ಜಸ್ನ ಮಾತ್ರ ತೊಗೊಂಡಿದ್ದೀನಿ. ಈಗ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು. ಹಾಗಾಗಿ 1 ಬೌಲಲ್ಲಿ 2 ಹಸಿ ಮೊಟ್ಟೆನ ತಗೊಂಡಿದ್ದೀನಿ ಆ್ಯಂಡ್ 1 ಕಪ್ಪಲ್ಲಿ ಕುಕಿಂಗ್ ಆಯಿಲ್, ಬ್ರೆಡ್ ಕ್ರಮ್ಸ್ ಹಾಗೂ ಚಿಕನ್ ಕೂಡ ಇದೆ. ಸ್ವಲ್ಪ ಕುಕಿಂಗ್ ಆಯಿಲ್ನ ಕೈಗೆ ಹಚ್ಕೊಂಡು ಚಿಕನ್ನ ರೌಂಡ್ ಶೇಪ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಚಿಕನ್ನ ಹಸಿ ಮೊಟ್ಟೆ ಒಳಗಡೆ 2 ಕಡೆ ಡಿಪ್ ಮಾಡಬೇಕು ಆ್ಯಂಡ್ ಡಿಪ್ ಮಾಡಿರೋಂಥ ಚಿಕನ್ನ ಮತ್ತೆ ಬ್ರೆಡ್ ಕ್ರಮ್ಸ್ಗೆ ಹಾಕಿ 2 ಕಡೆ ಬ್ರೆಡ್ ಕ್ರಮ್ಸ್ ಎಲ್ಲ ಅದಕ್ಕೆ ಸ್ಟಿಕ್ ಆದಮೇಲೆ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಹಸಿ ಮೊಟ್ಟೆ ಒಳಗಡೆ ಡಿಪ್ ಮಾಡೋದ್ರಿಂದ ಬ್ರೆಡ್ ಕ್ರಮ್ಸ್ ಎಲ್ಲ ನೀಟಾಗಿ ಅದಕ್ಕೆ ಸ್ಟಿಕ್ ಆಗುತ್ತೆ. ಚಿಕನ್ಗೆ ಮೊಟ್ಟೆ ಹಾಗೂ ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಹಾಗೂ ಎಲ್ಲೂ ಚಿಕನ್ ಎಣ್ಣೆ ಒಳಗಡೆ ಬಿಟ್ಕೊಳ್ಳಲ್ಲ. ಹಾಗಾಗಿ ಬ್ರೆಡ್ ಕ್ರಮ್ಸ್ನ ಹಾಕ್ತೀವಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಕೇಕ್ನ ನಾನು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಚಿಕನ್ ಎಲ್ಲ ರೆಡಿ ಆಗಿದೆ. ಈಗ ಇದನ್ನು ಫ್ರೈ ಮಾಡೋಣ. ಟ್ರಸ್ಟ್ ಮೀ, ಚಿಕನ್ ಅಂತೂ ತುಂಬ ಕ್ರಿಸ್ಪಿ ಆಗಿತ್ತು ಹಾಗೂ ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ನಾನಂತೂ ಇದನ್ನು ಹಾಗೆ ಡೈರೆಕ್ಟಾಗೆ ತಿಂತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನನಗೆ ಇದನ್ನು ಬ್ರೆಡ್ಡಲ್ಲಿ ಲೈಕ್ ಬರ್ಗರ್ ರೀತಿಯಲ್ಲಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ದಟ್ ನಾನು ಅದನ್ನು ಹಾಗೆ ತಿಂದು ಎಂಜಾಯ್ ಮಾಡಿದೆ. ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿ ಆಗಿತ್ತು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈಗ ಚಿಕನ್ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಇದ್ರ ಮೇಲೆ ನಾವು 1 ಸ್ಲೈಸ್ ಚೀಸ್ನ ಹಾಕಬೇಕಾಗತ್ತೆ. ಸೊ ಚೀಸ್ ಸ್ವಲ್ಪ ಮೆಲ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ, ಬಿಸಿಯಾಗಿರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಫ್ರೈ ಆದಂಥ ಚಿಕನ್ ಮೇಲೆ ನಾನು 1 ಸ್ಲೈಸ್ ಚೀಸ್ನ ಇಡ್ತಾ ಬಂದೆ. ಚಿಕನ್ 2 ಕಡೆ ಬೆಂದ ಮೇಲೆ ಇನ್ನೇನು ನೀವು ಚಿಕನ್ನ ಎತ್ತಬೇಕು ಅನ್ನೋ ಟೈಮಲ್ಲಿ ಒಂದು 30 ಸೆಕೆಂಡ್ಸ್ ಅಷ್ಟೇ ಈ ಚೀಸ್ನ ಹಾಕಿ ಬಿಡಿ. ಸೊ ದಟ್ ಅದು ಮೆಲ್ಟ್ ಆಗುತ್ತೆ, ಆ ಬಿಸಿಗೆ ಅದು ಮೆಲ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇಲ್ಲ ಅಂದರೆ ಚೀಸ್ ತುಂಬ ಗಟ್ಟಿಗಿದ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಆ್ಯಂಡ್ ತಿನ್ನೋವಾಗೂ ಕೂಡ ತುಂಬ ಹಾರ್ಡ್ ಅಂತ ಅನಿಸುತ್ತೆ. ಸೊ ದಟ್ ಈ ಥರ ಮಾಡಿದ್ರೆ ಅದು ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಚೀಸ್ ಚಿಕನ್ ಮೇಲೆ ಮೆಲ್ಟ್ ಆಗಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ಚಿಕನ್ ರೆಡಿ ಆಗಿದೆ. ಈಗ ಫೈನಲ್ ಆಗಿ ಬರ್ಗರ್ ಬನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ಲಿ ಬರ್ಗರ್ ಬನ್ನ ಮಧ್ಯಕ್ಕೆ 2 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ಬಟರ್ನ ಪ್ಯಾನ್ಗೆ ಹಾಕಿ ಬನ್ನ ಇನ್ನರ್ ಲೇಯರ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಬನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಫೈನಲಿ ಈಗ ನಾವು ಬರ್ಗರ್ ಫಿಲ್ಲಿಂಗ್ನ ಮಾಡ್ತಾ ಇದ್ದೀವಿ. ಸೊ ನಾನೀಗ ಬರ್ಗರ್ ಫಿಲ್ಲಿಂಗಿಗೆ ಆನಿಯನ್, ಕುಕುಂಬರ್ ಹಾಗೂ ಟೊಮೊಟೊನ ತಗೊಂಡಿದ್ದೀನಿ. ಜೊತೆಗೆ 3 ರೀತಿಯಾದ ಸಾಸ್ ಕೂಡ ತಗೊಂಡಿದ್ದೀನಿ. ಫಸ್ಟ್ಲಿ ಈಗ ಮಯೋನಿ ಸಾಸ್ನ ಬನ್ನ ಫಸ್ಟ್ ಲೇಯರ್ ಆಗಿ ಹಾಕೊಳ್ತಾ ಇದ್ದೀನಿ. ಸಾಸ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿದ್ಮೇಲೆ ಈಗ ಎಲೆಕೋಸ್ನ ಇಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಸವತೆಕಾಯಿ, ಟೊಮೊಟೊನು ಕೂಡ ಇಡೋಣ. ಸೊ ಇದಾದ್ಮೇಲೆ ಈಗ ಚಿಕನ್ ಕೂಡ ಇಡ್ತಾ ಇದ್ದೀನಿ. ಈಗ ಬರ್ಗರ್ ಸಾಸ್ನ ಚಿಕನ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಈ 3 ಸಾಸ್ಗಿಂತ ನನಗೆ ಬರ್ಗರ್ ಸಾಸ್ ತುಂಬಾ ಇಷ್ಟ ಆಯಿತು. ಸೊ ಕಾಂಬಿನೇಷನ್ ಆಫ್ ಬೋತ್ ಮಯೋನಿ ಸಾಸ್ ಆ್ಯಂಡ್ ಟೊಮೊಟೊ ಕೆಚಪ್ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು. ನನಗಂತೂ ಈ ಸಾಸ್ ತುಂಬಾ ಇಷ್ಟ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನನಗೆ ತಿಳಿಸಿ. ಸೊ ಎಲ್ಲ ಫಿಲ್ಲಿಂಗು ಆಯಿತು. ಈಗ ಬರ್ಗರ್ ಕೂಡ ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡೋದಷ್ಟೇ ಬಾಕಿ. ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ.
ನೋಡಿದ್ರಲ್ಲ, ಮಕ್ಕಳಿಗೆ ಬಹಳನೇ ಇಷ್ಟ ಆಯಿತು ಚಿಕನ್ ಬರ್ಗರ್. ಆ್ಯಂಡ್ ನಾವೇ ಸ್ವತಃ ಮನೇಲಿ ಮಾಡೋದ್ರಿಂದ ಹೆಲ್ದಿ ಹಾಗೂ ಹೈಜೀನ್ ಆಗೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.